ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಸೊ ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ತುಂಬ ದಿನ ಆಯಿತು. ಆಚೆ ಹೋಗ್ಬಿಟ್ಟು ಕಟಿಂಗ್ ಮಾಡಬೇಕು ಆ್ಯಕ್ಚುಲಿ ಇವತ್ತು. ಸರಿ, ಕಟಿಂಗ್ ಮಾಡೋಣ ಅಂತ ಹೋಗೋ ದಾರಿಯಲ್ಲಿ ಒಂದು ಐಡಿಯಾ ಸಿಕ್ತು. ಕಟಿಂಗ್ ಶಾಪ್ ಅಂಕಲ್ಗೆ ಬಂದ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಬಂದ್ಬಿಟ್ಟು ಶೂಟ್ ಮಾಡ್ತೀನಿ. ಏನೂ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಕಟಿಂಗ್ ಮಾಡ್ತೀನಿ. ಕಟಿಂಗ್ ಮಾಡಿಬಿಟ್ಟು ಜಸ್ಟ್ ಈ 20 ರೂಪಾಯಿ ನೋಟ್ನ ನಾನು ಕೊಡ್ತೀನಿ. 20 ರೂಪಾಯಿ ನೋಟ್ ಕೊಟ್ಬಿಟ್ಟು, ಅಂಕಲ್ ತಗೊಳ್ಳಿ 200, ಆ್ಯಕ್ಚುಲಿ 150ನೇ ಆಗೋದು, ತಗೊಳ್ಳಿ 200 ಅಂತ ಅಂದ್ಬಿಟ್ಟು ಕೊಡ್ತೀನಿ. ಕೊಟ್ಬಿಟ್ಟು ಅದರಲ್ಲೂ ಬರೀ 50 ರುಪೀಸ್ ಚೇಂಜ್ನ ಕೇಳ್ತೀನಿ. ಅವ್ರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನನಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಮೇ ಬಿ ಟೆನ್ಷನ್ ಆಗ್ತಾರೆ ಅಂತ ಅನ್ಸುತ್ತೆ, ಇಲ್ಲ ಮೇ ಬಿ ಸ್ಮೈಲ್ ಮಾಡಿಕೊಂಡು ಏಯ್ ಏನೋ 20 ರೂಪಾಯಿ ನೋಟ್ ಕೊಟ್ಟಿದ್ದೀಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಂದ್ಬಿಡ್ತಾರೆ. ನಾನು ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಏನೂ ಇಲ್ಲ, ದೂರ ಇಲ್ಲ, ಪಕ್ಕದ ರೋಡೇ ಕಟಿಂಗ್ ಶಾಪ್ ಅಂಗಡಿ. ಅಲ್ಲಿ ಹೋಗ್ಬಿಟ್ಟು ಜನ ಇರ್ತಾರೆ ಏನೋ ಗೊತ್ತಿಲ್ಲ. ಮೇ ಬಿ ಇವತ್ತು ವೆಡ್ನೆಸ್ಡೇ, ಇವತ್ತು ಬಂದ್ಬಿಟ್ಟು ನಾನು ಬ್ಲಾಗ್ ಶೂಟ್ ಮಾಡ್ತಿರೋದು. ಜನ ಇರಲ್ಲ, ಅದಕ್ಕೆ ಇವತ್ತು ನಾನು ಬಂದ್ಬಿಟ್ಟು ಚೂಸ್ ಮಾಡಿರೋದು ಕಟಿಂಗ್ ಮಾಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಏನು ಎಂತ ಅಂತ ಗೊತ್ತಿಲ್ಲ ಸಿಚುವೇಶನು. ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇದು ಆಕ್ಚುಲಿ ಚೆನ್ನಾಗಿ ಮಾಮೂಲಿ ಫ್ರಂಟು ಸ್ವಲ್ಪ ಮೀಡಿಯಮ್ ಇರಲಿ. ಹಾಂ, ಸೈಡು ಬಂದ್ಬಿಟ್ಟು ಮಾಮೂಲಿ ಮಾಡ್ತಿರಲ್ಲ ಆ ಥರ. ಹಾಂ, ಯೂಟ್ಯೂಬಲ್ಲಿ ಬರ್ತೀರಣ್ಣ ನೀವು? ಹ್ಞೂ, ನಿಮ್ಮ ಹೆಸರೇನಲ್ಲಿ? ನಾಗರಾಜ್. ಇಷ್ಟು ದಿನ ಬರ್ತಿದ್ದೀನಿ, ಹೆಸರು ಗೊತ್ತಿಲ್ಲ ನನಗೆ. ನಾನು ಕ್ಯಾಮ್ರಾ ಸೆಟ್ ಮಾಡ್ತಾ ಇದ್ದೀನಿ, ಅಂಕಲ್ ಒಂಥರ ನೋಡ್ತಾವ್ರೆ, ಏನೋ ಇವ್ನು ಮಾಡ್ತಾವನೆ ಅಂತ. ನೀವೇ? ಹಾಂ, ನಾನು ಕ್ಯಾಮ್ರಾ ಆನ್ ಮಾಡಿದೆ, ಆಮೇಲೆ ಸೈಲೆಂಟ್ ಆಗಿಬಿಟ್ರು. ಇಲ್ಲ, ನಾವು ಮಾತಾಡೋದನ್ನ ಹಂಗೆ. ನಾನು ಸಾಂಗ್ ಎಲ್ಲ ಹಾಕಲ್ಲ, ಡೈರೆಕ್ಟ್ ಒರಿಜಿನಲ್ ಇಸ್ ಒರಿಜಿನಲ್ ಅಂತಾರಲ್ಲ ಆ ಥರ. ಸಾಂಗ್ಸು ಹಾಕ್ಬೋದು, ಕೆಲವೊಬ್ರು ಹಾಕ್ತಾರೆ ಸಾಂಗ್ಸು. ಮುಂದೆ ಒಂಚೂರು ಕಟ್ ಮಾಡಿ. ಮುಂಚೆ ಎಲ್ಲ ತಿಂಗ್ಳಿಗೆ 3-4 ಸಲ ಬರ್ತಿದ್ದೆ ಕಟಿಂಗ್ಗೆ. ಇವಾಗ ಒಂದ್ಸಲ ಬರೋದೇ ಇದಾಗ್ಬಿಟ್ಟಿದೆ, ದುಡ್ಡು ಓಡ್ತಾ ಇಲ್ಲ. ಎಲ್ಲಿ ಆನ್ ದಿ ವೇಲೆ ಹಬ್ಬ ಬರ್ತಾ ಇತ್ತಲ್ಲ. ಹಾಂ ಹಾಂ, ಹ್ಞೂ, ಎಷ್ಟೊಂದು ಜನ ಹೋಯ್ತಾರಣ್ಣ. ಬಟ್ ಈ ವರ್ಷ ಹಬ್ಬ ಥರನೇ ಇಲ್ಲ. ಹ್ಞೂ 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 ಊರ್ ಕಡೆ ಎಲ್ಲ ನೆನ್ನೆ ಏನೋ ಲಕ್ಷ್ಮಿ ಕೂರಿಸ್ತಾರೆ. ಊರ್ ಕಡೆ, ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಾರೆ. ನಾವು ಇಲ್ಲಿ ವರಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ, ಆ ಥರ ಮಾಡ್ತಾರೆ. ಉತ್ತರ ಕರ್ನಾಟಕ ಸೈಡ್ ಎಲ್ಲೋ ಗೊತ್ತಿಲ್ಲ ನನಗೆ. ನೆನ್ನೆನೇ ಬರೋಣ ಅಂತ ಇದ್ದೆ, ಅಮಾವಾಸ್ಯೆ ನೆನೆ. ಕೆಲಸ ಬರೀತು. ಸರಿ, ಇವತ್ತು ಹೆಂಗಿದ್ರು ಫ್ರೀ ಇರುತ್ತೀರಾ ಅಂತ ಅಂದ್ಬಿಟ್ಟು ಗೆಸ್ ಮಾಡ್ಕೊಂಡು ಬಂದೆ. ಹೆಂಗೂ ಫ್ರೀ ಇತ್ತು, ಹಂಗೆ ಯೂಟ್ಯೂಬ್ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ತೆಗ್ದೆ. ನಾನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಯ್ತಣ್ಣ. ಹಾಂ, 25 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, 25,000 ಸಬ್ಸ್ಕ್ರೈಬರ್ಸು.
ಏನೋ ದೇವರು ಅಪರೂಪ. ಅಮೌಂಟ್ ಬರುತ್ತೆ, ಅದೇ ವಿಡಿಯೋಸ್ ಮಾಡಿದ್ರೆ ಬರುತ್ತೆ, ವಿಡಿಯೋಸ್ ಮಾಡಿಲ್ಲ ಅಂದರೆ ಬರಲ್ಲ ಆ ಥರ. ಅದು ಒಂಥರ ನಾ ಯೂಟ್ಯೂಬ್ ಒಳಗಡೆ ಹೋಗ್ಬಿಟ್ರೆ ಅದು ಒಂಥರ ಅಂತಾರಲ್ಲ, ಒಳಗಡೆ ಹೋಗ್ಬಿಟ್ರೆ ತಿರ್ಗಾ ಬಿಡೋಕ್ಕೂ ಆಗಲ್ಲ ಆ ಥರ. ಬಟ್ ವಿಡಿಯೋಸ್ ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು. ಎಷ್ಟೊಂದು ಜನ ಇದ್ದಾರಣ್ಣ ಕರ್ನಾಟಕದಲ್ಲೇ, ನಾವೆಲ್ಲ ಇವಾಗ ಸ್ಟಾರ್ಟ್ ಮಾಡಿರೋರು. ಸ್ವಲ್ಪ ಮೀಡಿಯಮ್ ಇರಲಿ. ಬೆಂಗಳೂರೇನಣ್ಣ ನೀವು? ನಮ್ದು ಉಡುಪಿ ಬೆಂಗಳೂರೇ. ಹಾಂ, ಕೋಲಾರ. ಸ್ವಂತ ಊರು ಕೋಲಾರ? ಸಾಕು ಅನ್ಸುತ್ತಣ್ಣ. ಕಟಿಂಗ್ ಇಲ್ಲ, ಬರೀ ಟ್ರಿಮ್ ಮಾತ್ರ. ಇದೆಲ್ಲ ಒನ್ ಮಾಡಿ 1 ಇಂಚ್ ಅಲ್ಲಿ ಇದು ನಂತರ ಕೂದಲು ಸೆಟ್ ಆಗುತ್ತೆ. ಸಂಟ್ರು ಸ್ವಲ್ಪ ಸ್ವಲ್ಪ ವೇಟ್ ಹಾಕೋಣ. ಹಾಂ, ಸಂಟ್ರು ಸ್ವಲ್ಪ ಕಟ್ ಮಾಡಿ. ಸೊ ಇದೇ ಫೈನಲ್ ಲುಕ್. ಹೆಂಗಿದೆ ಅಂತ ಅಂದ್ಬಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಷ್ಟಣ್ಣ? 150, 200 ಅಣ್ಣ. 50 ರೂಪೀಸ್ ಚೇಂಜ್ ಕೊಡಿ. ಯಾಕಣ್ಣ? 20 ಅದು. ಹಾ 200 ಅಲ್ಲ, ಹಾ 20 ಅದು 200 ಅಲ್ಲ. ನೋ 200 ಅಣ್ಣ. 200 ಎಲ್ಲ ಆಗುತ್ತೆ, ಒಂದೇ ಸಲ ಇರೋದು. ಕಂಡಿಡ್ಬಿಟ್ರಿ. ಹಾ ಹಾ ಅದಕ್ಕೋಸ್ಕರನೇ ವ್ಲಾಗ್ ಮಾಡ್ಕೊಂಡ್ ಬಂದೆ ನಾನು. ಸರಿ, ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತಂದ್ರೆ ನೀವು ನನಗೆ 50 ರೂಪಾಯಿ ತಗೋ ಅಂತ ಅಂದ್ಬಿಟ್ಟು ಚೇಂಜ್ ಕೊಡ್ತಿದ್ದೀರಾ. ಫೋನ್ ಪೇ ಮಾಡ್ತೀನಿ, ಓಕೆನಾ? ಫೋನ್ ಪೇ ಮಾಡ್ತೀನಿ. ಇರಿ, ನಾನು ಬಂದ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇದೆ, ಬರ್ತೀನಿ. ಅಣ್ಣ ಸ್ಮೈಲ್ ನೋಡಬೇಕು ಅವಾಗಲೇ. ಓಕೆ ಗೈಸ್, ನಾನು ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಓಡಿಸ್ಬೇಕು. ಸೊ ಗಾಡಿ ಓಡಿಸುವಾಗ ನಾನು ಬಂದ್ಬಿಟ್ಟು ವ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಮನೆಗೆ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಬಂದ್ಬಿಟ್ಟು ಮನೆಗೆ ಬಂದೆ. ಸೊ ಗಾಡಿ ನಿಲ್ಲಿಸಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಗಾಡಿ ಕವರ್ ಆಗಬೇಕು, ಸ್ವಲ್ಪ ಬಿಸಿಯಾಗಿರುತ್ತಲ್ಲ ಅಂದ್ಬಿಟ್ಟು ಹಂಗೆ ನಿಲ್ಲಿಸಿದ್ದೀನಿ. ಸೊ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಅವರೇ ನನಗೆ ಬಂದ್ಬಿಟ್ಟು ಇದು ಮಾಡಿಬಿಟ್ರು, ಪ್ರ್ಯಾಂಕ್ ಮಾಡಿಬಿಟ್ರು. 50 ರೂಪಾಯಿ ನೋಟ್ನ ತಗೊಂಬಂದ್ಬಿಟ್ಟು ಕೊಡ್ತವ್ರೆ. ಒಂದು ಜಸ್ಟ್ ಫಾರ್ ಫನ್ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಅಂದ್ಬಿಟ್ಟು ಆಮೇಲೆ ಪೇಮೆಂಟ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಸೊ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ವ್ಲಾಗ್ನ ಎಂಡ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್.